ಕಲಿಸ್ಬಹುದು. ಒಂದು ಡ್ಯಾನ್ಸ್ ಕಲ್ಸಂದ್ರೆ ಕಲಿಸ್ಬೋದು, ಅದ್ರ ಕಾಮಿಡಿ ಮಾಡೋದು ಕಲ್ಸಂತಂದ್ರೆ ಇದಕ್ಕೆ ಯಾವುದೇ ರೀತಿಯಾದಂಥ ಗುರುಗಳಿಲ್ರಿ, ಯಾರ ಕಲ್ಸಕ್ಕಾಗಲ್ರಿ. ಒಮ್ಮೆ ಬರ್ಲಿ ಜೋರದ ಚಪ್ಪಾಳಿ ಹೇಳ್ರಿ. ಅವನ ಆರಾಮನ ಜ್ವರ ಬಂದವು ಕಾಕ? ಅವು ನನ್ನ ಸೂರ ನಗತಾನ. ಸೊ ಏನಪ್ಪಾ ಅಂತ ಹೇಳಂತಂದ್ರೆ ಹಿಂಗ ಕಾರ್ಯಕ್ರಮಗಳು ಕೊಟ್ಕೋತ ಬೆಂಗಳೂರಿಗೆ ಹೊಂಟಿನ್ರಿ. ಬೆಂಗಳೂರಿಗೆ ಯಾಕೆ ಹೊಂಟಿನಪ್ಪ ಅಂತ ಹೇಳ್ತಂದ್ರೆ ವಿಶೇಷವಾಗಿ ನಿಮ್ಗೆ ಹೇಳ್ಬೇಕಂದ್ರೆ ಇದುವರೆಗೂ ಒಂದು 3 ಚಾನಲ್ದಾಗ ಖಾನೆ ಅನ್ರಿ. ಅಟ್ಟ ಒಂದು ಸಣ್ಣ ಚಂದನ, ಚಿಂಡು ಟಿವಿ, TV9 ಅಂತೇಳಿ ಒಂದು 3 TV ಚಾನಲ್ದಾಗ ಕೆಲಸ ಮಾಡಿದ್ದೀನಿ. ಅಲ್ಲಿ ಬೆಂಗಳೂರಿಗೆ ಹೊಂಟೀನ್ರಿ. ಬೆಂಗಳೂರಿಗೆ ಹೋಗ್ಬೇಕಾರೆ ಅಳಿಗಾಡ್ ಸರ್ ಬೆಂಗಳೂರಿಗೆ ಹೊಂಟೀನಿ. ಬೆಂಗಳೂರಿಗೆ ಹೋಗ್ಬೇಕಾರೆ ಟ್ರೈನ್ದಾಗ ಹೊಂಟೀನ್ರಿ. ಟ್ರೈನ್ದಾಗ ನನ್ನ ಸೀಟ್ ಮ್ಯಾಗಿತ್ತು, ನನ್ನ ಸೀಟ್ ಬಾಜಿದ್ದ. ನನ್ನ ಸೀಟ್ ತಳಗೆ ಇಂಥವು 3 ಆಂಟಿಗಳು ಕೂತಿರ್ರಿ. ಆ್ಯಕ್ಚುಲಿ ಅವಾಗ ಹೇಳ್ಬೇಕಂದ್ರೆ ಅವ್ರು ಆಂಟಿಗಳು ಹುಡುಗಿಯರಲ್ರಿ, ಅವ್ರ ಆಂಟಿಗಳಿದ್ರು. ನಾವು ಅವ್ರಿಗೆ ಹಂಗೆ ಕಾಡ್ಸೋಕೆ ಕೊಂಡ್ಬೇಕಂತೇಳಿ, ಆಂಟಿ ನಿಮ್ಮ ವಯಸ್ಸೆಟ್ಟು ಅಂದ್ ನಂದಿ. ಈಗಿನಂತಕ್ಕೆ ಹೋಗ್ಬೇಕಿದ್ದಳ್ರಿ. ನನ್ನ ವಯಸ್ಸು ಜಸ್ಟ್ 50 ಅಂದೇಳ್ರಿ. ಆಕೆಗೆ 70 ಆಗಿದ್ದು. ಈಗ ನೀವು ಹುಡುಗಿಯರು ಇದಕ್ಕಿಂತ ವಯಸ್ಸು ಒಟ್ಟ ಹೇಳೋದಿಲ್ರಿ. ಆಕಿನ ಬಾಜು ಮಾತಾಗಿದ್ರು. ಆಕೆ ಕೇಳಿದೆ, ಅಂತೀಗ ನಿಮ್ಮ ವಯಸ್ಸಟ್ರಿ? ನನ್ನ ವಯಸ್ಸು ಜಸ್ಟ್ 30 ನಂದ್ರು. ಆಕೆಗೂ ಯಾವಾಗ 55 ಆಗಿದ್ದು. ಆಕಿನ ಬಾಜು ಮತ್ತೊಬ್ಬಕ್ಕಿದ್ರು. ಆಕೆ ಕೇಳಕತ್ತಿದೆ, ಆಂಟಿ ನಿಮ್ಮ ವಯಸ್ಸಟ್ಟಲ್ಲಿ? ನನ್ನ ಬಾಜು ಏನು ಅಜ್ಜಿತ್ತಲ್ರಿ, ಆಗ ಹೇಳಿ ಅಜ್ಜ ಬೊಕ್ಕ ಬರ್ರಿ ದಪ್ಪಣ ತಳಗ್ಬೇಕ. ಅದ ನೀ ಯಾಕೆ ಬಿದ್ದಿ? ಇಲ್ಲಪ್ಪ ನಾ ಈಗ ಹುಟ್ಟೇನಿ ಏನ್ ನಾನು ಹೇಳಿ ನೋಡ್ಬೇಕ್ರಿ. ದಿನನಿತ್ಯ ಬದುಕಿನಲ್ಲಿ ಹಾಸ್ಯವನ್ನು ಕಾಣಬೋದ್ರಿ. ನಾವು ಗಂಡ ಹೆಂಡತಿ ಮಧ್ಯೆ ಹಾಸ್ಯಗಳು ನೋಡ್ಬೇಕ್ರಿ. ಸಂಜೆ 6 ಆತಂದ್ರೆ ಚಾ ಕೊಡ್ಕೋತ ಬೆಂಕಿ ಹತ್ತೈತ್ರಿ. ಗಂಡಿದ್ದವ ಹೆಂಡತಿ ಕೇಳ್ತಾನ, ಮದುವೆ 10 ವರ್ಷ ಆಯ್ತು, ಮುತ್ತಂತ 2 ಮಕ್ಕಳು ಅಕಸ್ಮಾತ್ ನಾ ಸತ್ರ ನೀವು ಏನು ಮಾಡ್ತೀರಿ? ಹಂಗಾಗ್ಬೇಕ ನಾ ದೇವ್ರಿಗೆ ಬಿಡ್ಕೋತೇನ್ರಿ ಅಂತ ನಂಗೆ. ಇಲ್ಲ ಅಕಸ್ಮಾತ್ ನಾ ಸತ್ರ ನೀ ಏನು ಮಾಡ್ತೀವಿ? ಏನಿಲ್ರಿ ನಮ್ಮ ತಂಗಿದಳು, ನಮ್ಮ ತಂಗಿ ಜೊತೆ ಇರ್ತೇನ್ರಿ ಅಂತ ನಂದಳಿಕೆ. ಅದ ಒಂದು 10 ನಿಮಿಷ ಬಿಟ್ಟ ಅದ ಪ್ರಶ್ನೆ ಮತ್ತೆ ಏನಿದೆ ಗಂಡ ಕೇಳ್ತಾಳ್ರಿ. ಯಜಮಾನ್ರಿ ಮುತ್ತಿನಂತ 2 ಮಕ್ಕಳು ಅಕಸ್ಮಾತ್ ನಾ ಸತ್ರ ನೀವೇನು ಮಾಡ್ತೀರಿ? ಹೊಚ್ಚಿ ಎಪ್ಪಡಿ ನನ್ನ ಬ್ಯಾರೇನ, ನಾನು ನಿನ್ನ ತಂಗಿ ಜೋಡಿನ. ಹೌದು. ಸೊ ಏನು ಮಾಡಕ್ ಬರಂಗಿಲ್ಲ ಇವತ್ತು. ಅದು ಸಾಂಗುಗಳದ ಕೇಳ್ರಿ, ಎಲ್ಲ ಹಳಿ ಜಾನಪದ ಐತಿ ಇವತ್ತ. ಮತ್ತು ನಮ್ಮ ಕಾವ್ಯ ಕೋಗಿಲೆ ಕಂಠಕ್ಕೆ ಹೋಗಿ ಅಲ್ಲ, ಅದು ಕಾಗಿ ಅಂತ ಕಂಠ ಇರೋಂಥ ಕಾವ್ಯ ಅವ್ರು ಬಂದಾರ. ಎಲ್ಲ 3-4 ಜನ ಸಿಂಗರ್ಗಳು ಇದಾರು ಇವತ್ತು. ಸಾಂಗ್ ಇಲ್ಲಿ ಅವ್ರನ್ನ ಬಿಡ್ರಿ. ಈಗ ನಿಮಗೆಲ್ಲರಿಗೂ ಒಂದು ಸಾಂಗ್ ಕಾಂಪಿಟೇಷನ್ ಇಡೋವ್ರನ್ನ. ನಿಮಗೆಲ್ಲರಿಗೂ ಒಂದು ಸಾಂಗ್ ಕಾಂಪಿಟೇಷನ್ ಹೆಂಗಪ್ಪ ಅಂತ ಹೇಳಿ ಅಂತಂದ್ರೆ, ಈ ಕಡೆ ನಮ್ಮ ಒಬ್ಬೊಬ್ರನ್ನ ಕರೆಸಿ ಒಬ್ಬೊಬ್ರಿಗೆ ಹಾಡೋಕೆ ಟೈಮ್ ಇಲ್ಲರಿ ನಂಗೆ ಅಷ್ಟ. ಈ ಕಡೆ ನಮ್ಮ ಹುಡುಗರಿಗೆ ಒಂದು ಸರ್ತಿ, ಈ ಕಡೆ ನಮ್ಮ ಅವ್ವಗಳಿಗೆ ಒಂದು ಸರ್ತಿ. ನನ್ನ ಸಪೋರ್ಟ್ ಯಾವಾಗ ಭೀ ಹೆಣ್ಮಕ್ಳಿಗೆ ಇರ್ತೈತ್ರಿ. ಇದೊಂದು ಲಕ್ಷ ಇರಲಿ. ನಾ ಹೆಣ್ಮಗಳ ಅನ್ನಕೈತೆ. ಹೆಣ್ಮಕ್ಳ ಸಪೋರ್ಟ್ ಅಂದ್ರೆ ನಾ ಮಾಡ್ಬೇಕು, ನೀ ಅಲ್ಲ. ಎದೇದಿ ಬಡ್ಕೊಂಡೆಲ್ಲ ಮಕ್ಕಳೆಲ್ಲ ಬಾ ನೀನು ಬಾ ಅವರ ನಾನು ನಿಮ್ ಸಪೋರ್ಟ್ ಅಣ್ಣ. ಸುಮ್ ಹಂಗ ಹೆಸರು ಹೇಳ್ತಾನ. ನಮ್ಮ ಹೆಣ್ಮಕ್ಳು ನಾನೇ ಸಪೋರ್ಟ್ ಮಾಡ್ರಿ, ನೀವ್ ಮಾಡಕ್ ಹೋಗ್ಬೇಡ್ರಿ. ಅಸಹ್ಯ ಮಾಡೇನಿ ನಮ್ಮ. ಆಯ್ತಾ, ಇದಕ್ಕ ಹ್ಞೂ ಇದೆ ಅನ್ನಾರ. ಹೆಂಗಪ್ಪ ಸಾಂಗ್ ಕಾಂಪಿಟೇಷನ್ ಅಂತ ಹೇಳ್ತಂದ್ರೆ ಒಂದು ಲೈನ್ ನಾ ಹೇಳ್ತೇನೆ, ಅಥವಾ ನೆಕ್ಸ್ಟ್ ಲೈನ್ ನೀವು ಹೇಳೋದ. ರೆಡಿರಾ ಅನ್ನೋರ? ನಮಗೆ 90 ಪ್ರಶ್ನೆ ಐತದ. ರೆಡಿರಾ? ನಮ್ಮ ಹೆಣ್ಮಕ್ಳು ರೆಡಿ ಇದ್ರಿಲ್ರಿ? ಅವರ ರೆಡಿನಾ? ಅವು ಸಿಗೋನ. ಅಚ್ಚ ಕಾಕ ಬಂದ ಇಲ್ಲ? ಕಾಕ ಮನ್ಯಾಗ ಹೋಗ್ಲಿ ಬಿಡ. ಅನ್ನಾರ ರೆಡಿರಾ? ಏನ್ರಿ ಒಂದ್ ಲೈನ್ ನಾ ಹೇಳ್ತೇನೆ ಅಂತ ನೆಕ್ಸ್ಟ್ ಲೈನ್ ನೀವು ಹೇಳೋದ. ನಡೂರಾಗ ಅಣ್ಣ ಅವಾಜ್ ಬರ್ಲಿ. ನಾ ಡ್ರೈವರ್, ನೀ ನನ್ನ ಲವರ್. ವಾ ಮತ್ತೊಮ್ಮೆ. ನಡೂರಾಗ ನಾ ಡ್ರೈವರ್. ಈಗ ನಿಮ್ಮ ಹೆಣ್ಮಕ್ಳು ಸೋ ಎಣ್ಣೀರೇ ಹೆಣ್ಮಕ್ಳು ನೀ ಏನು ಗಂಡಸರ ಆಗ್ಬಿಡ್ತಾಗ ನೀ. ಮತ್ತೊಮ್ಮೆ ಸೋ ಎಣ್ಣೀರೇ. ಇಲ್ಲ ಹೆಣ್ಮಕ್ಳು ಬಿಡು, ನಿಮ್ ಗಂಡ್ಮಕ್ಳ ಸೋ ಅನ್ನತ. ನಮ್ಮ ಅಕ್ಕ ತಂಗಿಯರ ಒಬ್ಬರು ಹೋಗ್ಬಿಡೋದ್ರಿ, ಅವ್ರು ಸೋ ಅನ್ನಕತ್ತಾರ. ಅದನ್ನು ತಿಳ್ಕೊಂಡಿ ಫಸ್ಟ್. ಇದಕ್ಕೆ ಪೈಲಾ ಕಾಲ್ರಿ ಇದು. ಸೋ ಆದ ಇದ ಕೊಂಡ್ರ ಬೈ ಕಾಲ್ ನೋಸ್ಕೊಂಡಿ. ಸೋ ಆದ ಇದ ಪೈಲಾ ಕಾಲ್ರಿ. ಈಗ ಅದೆಲ್ಲ ಹೋಗಿತ್ರಿ. ಈಗ ಹೆಂಗ ಬಂದಿತ್ಪ ಅಂತ ಹೇಳಿದ್ರೆ, ನಡುವರಾಗ ಕಡದರ ಕಲ್ಲಿ ಹುಟ್ಟಿದ ಊರಿಗೆ ಹೋದ್ರ ಹಿಂಗ ಇದ ಟ್ರೆಂಡಿಂಗ್ ಅಂತಾರ ಇದಕ್ಕೆ. ಹಿಂಗ ಏನ್ಕೇನ್ರ ಕಾಲ ಬರ್ತಿದ್ವಿ. ಮೊದಲಿನ ಕಾಲದೊಳಗೆ ಹೆಂಗಿತ್ರಿ? ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಾಲದೊಳಗೆ ಹೆಂಗಿತ್ತು? ಓ ಕಾಕ ಈಗ ಹೆಸರಾಗಿತ್ತು ನೋಡೋಂಗ. ಇರ್ಲಿ ಬಿಡ ಕಾಕ, ಹಂಗ ಹೋಗಿದ್ನಿ. ಮೊದಲಿನ ಕಾಲದಾಗ ಡಾಕ್ಟರ್ ರಾಜ್ಕುಮಾರ್ ಕಾಲದೊಳಗೆ ಹೆಂಗಿತ್ರಿ? ಹೃದಯದಲ್ಲಿ ಇದೇನಿದು ನದಿ ಒಂದು ಮೂಡಿದೆ. ನೋಡ್ರಿ, ಅವರ ಹೃದಯ ಅಂತಂದ್ರೆ ಹೃದಯ ತೋರಿಸ್ತಿದ್ರು, ನದಿ ಅಂತಂದ್ರೆ ನದಿ ತೋರಿಸ್ತಿದ್ರು. ಇದ ಹಾಡಿಗೆ ಇಂಥವ್ರ ಕೈಯಾಗ ಸಿಕ್ಕ ಹೆಂಗಾಗಿತ್ರಿ ಡ್ಯಾನ್ಸ್? ಹೃದಯದಲ್ಲಿ
ಇದು ಹೃದಯ ಯವ್ವ ನಾವಲ್ರಪ್ಪ ನೀವೇ ಇದು ಹೃದಯ ಇದು ನದಿ ಏನು ಮಾಡಕ್ ಬರಂಗಿಲ್ರಿ ಇದು ಇಂಥವ್ರ ಕೈಯಾಗ ಸಿಕ್ರಿ ಇನ್ನೊಂದು ಐತಿ ಕೈ ಬಳಿ ಅಳ್ತಾವ ಗೆಳೆಯ ನೀನು ನೆನೆಸಿ ಕಣ್ಣೇನು ಪಳಪಳ ಹೋಯ್ತಾವ ಯವ್ವ ಸೊ ಏನು ಮಾಡಕ್ ಬರಂಗಿಲ್ರಿ ಕಾಲ ಹೆಂಗ ಬರ್ತೈತಿ ಹಂಗ ಹೋಗಬೇಕು ಅಲ್ಲ ನೀವೇನ್ ಜಾನಪದ ಏನ್ ಕಡಿಮೆ ಇಲ್ಲ ಕೇಳಿಲ್ಲ 10 ರೂಪಾಯಿ ಕೊಡ್ತಾನೆ ಲವ್ ಮಾಡುವ ಏಯ್ 10 ರೂಪಾಯಿ ಕೊಡ್ತಾನೆ ಲವ್ ಮಾಡ ಅಣ್ಣ ಅಂದೇನಿಲ್ಲ ನೀವು ಒಂದು ಹೋಗಪ್ಪ ಐತಿ ಅವನು ಕೇಳಿ ನಮ್ಮ ಹಾಡೆಲ್ಲ ಎಷ್ಟು ಚಂದ ಇರ್ತಿದ್ರಿ ಕೇಳ್ರಿ ನಾ ಹಾಡ್ತೀನಿ ನಡ್ಬರ್ಕ್ ಮಾತಾಡ್ಬೇಡ ನೀ ನಾವೆಲ್ಲ ಹಿಂದಿನ ಕಾಲದಾಗ ಎಲ್ಲ ಹೆಣ್ಮಕ್ಳು ಸಾಂಗ್ಸ್ ಎಷ್ಟು ಚಂದ ಚಂದ ಇರ್ತಿದ್ವು ನಮ್ಮ ಮೇಲೆ ಎಷ್ಟು ಚಂದ ವರ್ಣನೆ ಮಾಡಿ ಹೇಳ್ತಿದ್ರು ನೀರಿನಲ್ಲಿ ಎಣ್ಣೆಯ ಉಂಗುರ ಇವ್ರು ಆಡ್ತಾರ ಕರಿ ಕಂಬಳಿ ಬುಡುಕನಿ ಹಾಸ ಅಂತ ಏನ್ ಹಾಸದ್ರಿ ಇದು ಇವ್ರು ಇಂಥ ಸಾಂಗ್ ನೀವು ಓಪನ್ ಸಂಗಟ ನೆಟ್ ಹಂಗೆ ನಿಯಲ್ಲೇ ಇದ್ದೀರ ಅಂತ ಹಾಡುಗಳು ನಾವು ಹುಡುಗರು ಯಾಕೆ ಹಾಡ್ತೀರ ನಾವು ನಿಯತ್ತಾಗಿದ್ದೀವಪ್ಪ ಹೋಲಿ ಬಿಡ 10 ರೂಪಾಯಿ ಕೊಡ್ತಾನೆ ಲವ್ ಮಾಡ ಕೈ ಬಿಡ ಅಸೈ ಹೋಲಿ ಬಿಡ 10 ರೂಪಾಯಿ ಕೊಡ್ತಾನೆ ಲವ್ ಮಾಡ್ಬಾ ಬಾ ಇಲ್ಲ ಅಂದ್ರೆ ಬಿಡು ಮಗ ಅಲ್ಲ ಕಮಿಟಿಯರ್ಗೆ ಹೇಳ್ತೀನಿ ಎಲ್ಲದಿರಿ ನೀವು ಒಂದಿಟ್ಟು ಕಮಿಟರ್ ಅಣ್ಣ ಕಹಾ ಯಾದಿ ಮೇಲೆ ಶಾದಿ ಇಲ್ಲೇ ನಮ್ಮ ಹುಡುಗರು ರೆಡಿ ಅದಾರ ಬಾ ಈ ಮುಸಡಿಗೆ ಇದು ಬೇಕಾ ಏನು ಮೇಕಪ್ ಐತದ ತಗದ್ರ ಅಂಜ ಸಾಯ್ತೀರಿ ಜಾಸ್ತಿ ಏನಿಲ್ಲ ಇದು ಇರ್ಲಿ ಬಾವಿ 10 ರೂಪಾಯಿ ಹೇಳ್ತಾರ 1 ರೂಪಾಯಿ ನರ್ಸೋನ್ ಅಂತ ಕರಿ ನರ್ಸೋನ್ ಅಂತ ನೀ ಬಾ ನರ್ಸೋನ್ ಅಂತ ಕರಿ ಯಾರಿಗೆ ಗೊತ್ತಿರ್ಬೋದೇನೋ ಅವ ತಿಳಟ್ ಹಗರಲ್ಲ ಅದ ಸುಮ್ ಇರ್ಬೇಕಟ್ಟ ಅವನು ಸಾಬರಿಗೆ ಹೋಗೋದಿಲ್ಲ ಸೊ ಏನಪ್ಪಾ ಅಂತ ಅಂತಂದ್ರೆ ನಂಗೆ ವಿನಿ ಭಾಳ ಇಷ್ಟ ಆಗಿ 10 ರೂಪಾಯಿ ಕೊಡ್ತಾನೆ ಲವ್ ಮಾಡ 10 ರೂಪಾಯಿ ಕೊಡ್ತಾನೆ ಲವ್ ಮಾಡ ನಿಮ್ಮ ಮಕ್ಕ ಕಂಡಿಗಳ ನೋಡ್ಕೋ ಫಸ್ಟ್ ಏನಾಗೈತಿ ನೀವು ಮೂನ್ ಇದ್ದಡ್ರ ಒರಿಜಿನಲ್ ಬ್ಯೂಟಿ ಐತಿ ನಮ್ದು ಒರಿಜಿನಲ್ ಬ್ಯೂಟಿ ಐತಿ ನಾವು ಹೆಣ್ಮಕ್ಳು ಅಲಂಕಾರ ಪ್ರಿಯರು ಯಾವಾಗ ನೋಡಿದ್ರು ಶೃಂಗಾರ ಮಾಡ್ಕೊಂಡು ಲಕ ಲಕ ಅಂತ ಹೊಳಿತಿರ್ತೀವಿ ನೀವು ನೀ ಹೆಂಗಾರೆ ಇಲ್ಲಿ ನಾನು ದೊಡ್ಡ ದೊಡ್ಡ ಬಿಸ್ನೆಸ್ ಅದಾವಲ್ಲಿ ನಾನು ನಾನು ಬಿಸ್ನೆಸ್ ಬೀತೀನಿ ಹೆಂಗಪ್ಪ ಅಂತ ಹೇಳಿದ್ರ ಅವ್ರ ಫಸ್ಟ್ ನಾ ಏನ್ ಮಾಡ್ತೀನಿ ರೀ ಹಾಸ್ಪಿಟಲ್ದಾಗ ಕೆಲ್ಸಕ್ಕೆ ಹೋಗ್ತೀನಿ ಹಾಸ್ಪಿಟಲ್ದಾಗ ಕೆಲ್ಸದ ಅಲ್ಲಿ ಹಾಸ್ಪಿಟಲ್ದಾಗ ಏನ್ ಮಾಡ್ತೀನಿ ಹಂಗ ಫೈನ್ ನೋಡ್ಕೊಳ್ತಾನ ನಾನು ನಿಂಗ ಎಲ್ಲಿದ್ದೇವ ನಾನು ಎಷ್ಟು ದಿನ ಬ್ಯಾಂಕ್ ಬ್ಯಾಂಕ್ ಕಕ್ಕನಿ ಹೋಗ್ಬಿಡ ಹುಡಿ ಕಣ್ಣಂಗ ಅನ್ಸತ್ತೆ ಇರ್ರಿ ಬಾವಿ ಈಗಿನಂತ ಹುಡುಗಿಯರು ಬರೋರು ಇಲ್ಲಿ ಬರೀ ಹಾವ ಕಡ್ಸ್ಕೋಗಿನಂತ ಹುಡುಗಿಯರು ಬರೋವ ಮೊನ್ನೆ ಒಬ್ಬ ಹುಡುಗಿ ಬಂದಡ್ರಿ ಆಕಿ ಕಾಲಿಗೆ ಹಾವು ಕಡ್ತಿದ್ರು ನಮ್ಮ ಡಾಕ್ಟರ್ ಭಾಳ ಸಣ್ಣ ಸೋಮಗಾರ ಏನ್ ಮಾಡಿದಾರ ಕಾಲಿಗೆ ದಾರ ಕಟ್ಟಿಬಿಟ್ಟ ಮರದು ಸೋಪು ಬಂದ ತೆಲ್ಲು ಹೋತನ ಅಂದ ನಾ ಅವನಕ ಶಾಣ್ಯಾಗ ಹೋಗ್ಬೇಕು ಅವ್ನ ರೊಟ್ಟಿ ಹಗ್ಗ ಕಟ್ಟಿಬಿಟ್ಟಿರಿ ಕಾಲ್ ಬರ್ಲಿ ಬಿಡೋದು ಹೊರಗೆ ಹೋಯ್ಕರು ನಿಮ್ಮಂತವ್ರ ಜನ್ಮನ ತಗೋತೀರಿ ಹಂಗ ಮಾಡಿ ಹಾ ಮತ್ತೆ ಅಲ್ಲಿಂದ್ರ ಮತ್ತೆ ಬಂದಿರಿ ನಾನು ಎಲ್ಲಿ ಅಂತೀರಿ ನೀವು ಬಾಲ ಹಿಂದೆ ಹೋಗ್ಬೇಡ ಬನ್ನಿ ನಾ ಇಲ್ಲಾರ್ದ ಕೆಲಸ ಇಲ್ಲ ಅಂದ್ರೆ ತಿಳ್ಕೊರಿ ನಾವ್ ಹೆಣ್ಮಕ್ಳು ಇಲ್ಲಾರ್ದ ಇವ್ರದೇನೋ ಆಟ ನಡಂಗಿಲ್ಲ ನೀನು ಪಟಾಸ್ಬೇಕು ನಾ 10 ರೂಪಾಯಿ ಕೊಟ್ಟು ಲವ್ ಮಾಡೋಣ ಹೋಲಿ ಬಿಡವಿ ಅಲ್ಲಿಂದ್ರ ಮತ್ತೆ ಹೋದೆ ನಾ ಎಲ್ಲಿ ಹೋದೆ ಫೈನಾನ್ಸ್ದಾಗ ಈ ನಮ್ಮ ಮಾವ ಅವಂಗ ಹಾ ಇಟ್ಸ್ ಫೈನಾನ್ಸ್ ಅಲ್ಲಿ ಹೋದೆ ಫೈನಾನ್ಸ್ ಅಲ್ಲ ಅಲ್ಲಿ ಹೋದೆ ಫೈನಾನ್ಸ್ಗೆ ಹೆಂಗೋಯ್ತಪ್ಪ ಅಂತ ಹೇಳ್ತಂದ್ರೆ ಫೈನಾನ್ಸ್ದಾಗ ಒಂದದು ಸುಟಿ ಇಲ್ರಿ ನಾ ಸೀಸನ್ ನೀತಿಗೆಟ್ಟ ಕಾರ್ಯಕ್ರಮಗಳು ಒಂದದು ಸುಟಿ ಇಲ್ಲ ನಂದು ಸುಟಿ ಬೇಕು ಅವ್ರಿಗೆ ಅಣ್ಣ ಒಂದ್ 2 ದಿವಸ ಸುಟಿ ಕೊಡೋಣ ಅಂತ ನಂದೆ ನಿಂಗೆ ಏನ್ರಿ ಅದ್ರದೊಂದು ಫೋಟೋ ಹೊಡೆದ ಕಳಿಸೋ ಒಂದು ಸುಟಿ ಕೊಡ್ತೇನೆ ಅಂದ್ರಿ ಅವ್ರು ನನಗೆ ಹಂಗ ಲೈಟಾಗಿ ಜ್ವರ ಬತ್ರಿ ಫೋಟೋ ಹೊಡೆದು ಬಿಡ್ಬೇಕು ಬಿಟ್ನು ಮತ್ತೊಂದು 4 ದಿವಸ ಬಿಟ್ಟು ನಮ್ಮ ಆಯ್ಸ್ ಹತ್ತಳ್ರಿ ಹೆಣ್ಣ ದೊಡ್ಡ ಫೋಟೋ ಹೊಡೆದು ಬಿಡ್ಬೇಕು ಅದನ್ನ ಬಿಟ್ನು ಮತ್ತೊಂದು 4 ದಿವಸ ಬಿಟ್ಟು ಸಂಡಾಸ ಹತ್ತಿತ್ರಿ ಮತ್ತೆ ಅದ್ರದ್ದು ಫೋಟೋ ಹೊಡೆದು ಬಿಡಬೇಕು ನಾನು ಅಲಂಕಾರ ಹಿಂಗೊಂದು ಸೆಲ್ಫಿ ಹೊಡ್ಕೊಂಡು ಬಿಟ್ಟಿನ ಕಾಕನ ಅವಿ ನೀ ವಿಚಾರ ಮಾಡಕ್ ಹೋಗ್ಬೇಡ ಅಲಂಕಾರ ಕೇಳಿದೆ ಒಂದ್ 2 ನಿಮಿಷ ಫೈನಾನ್ಸ್ ಅನ್ನು ಫೈನಾನ್ಸ್ ಓ ಫೈನಾನ್ಸ್ ಇದು ಹೋಲಿ ಓ ಫೈನಾನ್ಸ್ ಅಲ್ಲ ಈಗ ಅದು ಇಲ್ಲಿ ಹೇಳ್ತಂಗೆ ಕೇಳವಿ ನೋಡವಿ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಿದವ್ರು ನೋಡಿದೀನಿ ಯಾಕೆ ಕಟ್ಟಂದಾರ ನಿಮ್ಮಂತ ಹುಡುಗಿಯರ ಅದ ಯಾರು ಕಟ್ಟಂದಾರ ಅದ ಇಲ್ಲಿ ಹೇಳೋದು ಕೇಳ ಮುಂದಿನ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಿದವ್ರು ನೋಡಿದಿರಿ ಪ್ರೀತಿಗೋಸ್ಕರ ಗೋಲ್ ಗುಮ್ಮಟ್ ಕಟ್ಟಿದವ್ರು ನೋಡಿದಿರಿ ಅವಿ ನೀ ಎಲ್ಲರೇ ಹೋಮ್ ಅಂದ್ರ ಊರಿಗೆ ಒಂದೊಂದು ಪಾಯ್ಕಾನಿ ಕಟ್ತಾನ ಏನ್ ಅದ್ ಯಾರಿಗ ಉಪಯೋಗ ಬಂದಿತ್ತು ಹೇಳ್ರಿ ಪಾಯ್ಕಾನಿ ಕಟ್ಟಿನಂದ್ರೆ ಇಡೀ ಊರ್ ಮಂದಿ ನೆನೆಸ್ತಿದ್ ನಾನು ನೋಡು ವಿಚಾರ ಮಾಡಿ ಏನೇ ಮಾತಾಡಿದ್ರೆ ಸತ್ಯ ತಮಸೆ ಇರ್ತದೆ ಅಂತ ಥ್ಯಾಂಕ್ ಯು ಧನ್ಯವಾದಗಳು ಮತ್ತೆ ಇನ್ನೊಂದು ಸ್ಕಿಟ್ ಐತ್ರಿ ಬರ್ತೀವಿ ಮತ್ತೆ ಕಾಮಿಡಿ ಐತಿ ಕೇಳಿ